ಬಡವರ ಬಂಧು MLA ಅಶೋಕ್ ರೈ ಅವರಿಗೆ. ಜಯಂತಣ್ಣ ಅವರೇ, ಪ್ರತಿಭಟನೆ ಎಲ್ಲ ಮುಗೀತಾ? ಯಾವ ಹಂತಕ್ಕೆ ಬಂದಿದೆ? ಮುಗಿಸಿಕೊಟ್ಟಿದ್ದಾರೆ ನಮ್ಮ ಶಾಸಕರು, ಪುತ್ತೂರು ಶಾಸಕರು. ನಮ್ಮ ಶಾಸಕ ನಮ್ಮ ಕ್ಷೇತ್ರ ನಮ್ಮ ಅಂತ ಹೇಳಿಕೆ ಅಲ್ಲ, ನಮ್ಮ ಕ್ಷೇತ್ರ ಶಾಸಕರು ಅವ್ರಿಗೆ ಟೈಮ್ ಇರಲ್ಲ ಬರಲಿಕ್ಕೆ. ಆದರೆ ಪುತ್ತೂರಲ್ಲಿ ಅವರ ಕಚೇರಿ ಮುಂದೆ ಈ ಕಚೇರಿ ಮುಂದೆ ಒಂದು ಕೂತು ನೋಡಿ ಅವರೊಂದು ಒಳ್ಳೆ ರೀತಿಯಲ್ಲಿ ಅದನ್ನು ಮುಗಿಸಿಕೊಟ್ಟಿದ್ದಾರೆ. ಸರಕಾರಿ ಜಾಗದಲ್ಲಿ ಮನೆ ಮಾಡಿ ಕೂತಿದೆ. ಅದಕ್ಕೆ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೋರ್ಟಿಗೆ ಸಲ್ಲಿಸಿ ಆ ಕೋರ್ಟಿನಿಂದ ತಹಸೀಲ್ದಾರಿಗೆ ನೋಟಿಸ್ ಹಾಕಿತ್ತು. ಆ ಪ್ರಕಾರ ನೋಟಿಸಿನ ಮೇಲೆ ತಹಸೀಲ್ದಾರರು ಅವರ ಮನೆಯನ್ನು ನೆಲಸಮ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಕುಟುಂಬ, ಬಡ ಕುಟುಂಬ ಇಲ್ಲಿ ಬಂದು 14 ದಿವಸದಿಂದ ಇವತ್ತಿಗೆ 15 ದಿವಸದಿಂದ ಉಪವಾಸವನ್ನು ಮಾಡಿ AC ಕಚೇರಿಯ ಮುಂದೆ ಉಪವಾಸ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಮಾಧ್ಯಮದವರ ಮುಖಾಂತರ ನಾವು ಕೂಡ ಇಲ್ಲಿಗೆ ಬಂದು ಅದನ್ನು ಏನು ಅವರಿಗೆ ತೊಂದರೆ ಆಗಿದೆ ಅದನ್ನು ವಿಚಾರಿಸಿದಾಗ ಅವರು ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಕಡಬ ತಹಸೀಲ್ದಾರರನ್ನು ಬರಲಿಕ್ಕೆ ಹೇಳಿ ಅಸಿಸ್ಟೆಂಟ್ ಕಮಿಷನರನ್ನು ಸೇರಿಸಿ DC ಅವರ ಹತ್ರ ಮಾತುಕತೆ ಮಾಡಿ ಅವರ ಜಾಗ ಏನಿದೆ 9 ಸೆಂಟ್ ಜಾಗ ಅವರು ಅರ್ಜಿ ಕೊಟ್ಟಿದ್ದಾರೆ, ಅದನ್ನು ಅವರ ಹೆಸರಿಗೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆನಂತರ ಅವರಿಗೆ ಮನೆ ಕಟ್ಟಲಿಕ್ಕೆ ರಾಜೀವ್ ಗಾಂಧಿ ನಿಗಮದಿಂದ ಸುಮಾರು 2 ಲಕ್ಷ ರೂಪಾಯಿಗಳ ಒಂದು ಸಹಾಯವನ್ನು ಕೂಡ ಮಾಡುವಂಥ ಕೆಲಸ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಅವರು ಇವತ್ತು ಅದನ್ನೆಲ್ಲ ಒಪ್ಪಿಕೊಂಡು ಅವರ ಇವತ್ತಿನಿಂದ ಅವರು ಉಪವಾಸ ಸತ್ಯಾಗ್ರಹ ಪ್ರತಿಭಟನೆಯನ್ನು ಮಾಡ್ತೀನಿ ಅನ್ನೋ ವಿಚಾರ, ನಾವು ಸಾಯುವವರೆಗೆ ಇಲ್ಲೇ ಇಡ್ತೀವಿ ಅನ್ನೋ ವಿಚಾರವನ್ನು ತಿಳಿಸಿದರು. ಅವರ ಮನವನ್ನು ಒಲಿಸುವಂಥ ಕೆಲಸವನ್ನು ಮಾಡಿದ್ದೇವೆ, ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಮುಂದಿನ 10 ದಿವಸದಲ್ಲಿ ಅವರು ವಾಸ ಇದ್ದಂಥ ಜಾಗವನ್ನು ಅವರ ಹೆಸರಿಗೆ 94C ಕಡತ ವಿಲೇವಾರಿ ಮಾಡೋ ಮುಖಾಂತರ ಮಾಡುವ ಕೆಲಸವನ್ನು ಮಾಡಿ, ಅನಂತರ ರಾಜೀವ್ ಗಾಂಧಿ ಇಲಾಖೆಯಿಂದ ಅವರಿಗೆ 2 ಲಕ್ಷ ರೂಪಾಯಿಗಳ ಮನೆ ಕಟ್ಟಲಿಕ್ಕೆ ಅನುದಾನವನ್ನು ಕೊಡುವ ಮುಖಾಂತರ ಅವರ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿದೆ. ಈಗ ಇವರು ತಹಸೀಲ್ದಾರ್ ಬಂದ್ರ ಎಲ್ಲಿದ್ದಾರೆ? ಈಗ ಇವರು ಮೊನ್ನೆಯಿಂದ ಸ್ಟ್ರೈಕ್ ಮಾಡ್ತೇವೆ. ಅವರಿಗೆ ನಾವು ಚರ್ಚೆ ಮಾಡಿದ ಪ್ರಕಾರ ಒಂದು ಅರ್ಜಿ ಇದೆ. ಆ ಅರ್ಜಿಯನ್ನು ಪರಿಶೀಲನೆ ಮಾಡಿ ಅವರಿಗೆ 94Cಯಲ್ಲಿ ಆ ಜಾಗವನ್ನು ಮಂಜೂರು ಮಾಡಲಿಕ್ಕೆ ನಿಮ್ಮ ಹತ್ರ ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆ ತಹಸೀಲ್ದಾರನ್ನು ಕೂಡ ನಾವು ಕರೆದು ಮಾತಾಡಿದ್ದೀವಿ. ಇಲಾಖೆಯವರು ಕೂಡ ಒಪ್ಪಿಕೊಂಡಿದ್ದಾರೆ. ರಾಜೀವ್ ಗಾಂಧಿ ನಿಗಮದಿಂದ ಅವರಿಗೆ 2 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡುವ ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೇನೆ. ಬಡ ಕುಟುಂಬದವರು, ಪರಿಶಿಷ್ಟ ಜಾತಿಯವರು, ಅದರಿಂದ ಅವರಿಗೆ ನ್ಯಾಯ ಕೊಡುವುದು ಅಧಿಕಾರಿಗಳಿಗೆ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಇರುವಂಥ ಕರ್ತವ್ಯ. ಆ ಮುಖಾಂತರ ನಾವೊಂದು ಕಾನೂನಾತ್ಮಕವಾಗಿ ಏನು ಮಾಡ್ಬೋದು ಅನ್ನೋ ವಿಚಾರಕ್ಕೆ ನೀವು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೀರಿ. ಕಾನೂನು ಪ್ರಕಾರ ಇದ್ದರೆ ನಾನು ಖಂಡಿತ ಅದನ್ನು ಮಾಡಿಕೊಡ್ತೀನಿ, ಡೈರೆಕ್ಷನ್ ಕೊಡ್ತೀನಿ ಅಂತ ನೀವು ಹೇಳಿದ್ದೀರಿ. ನಾವು ಕೂಡ ಅದಕ್ಕೆ ಪೂರಕವಾಗಿ ಅವರಿಗೆ ಹೇಳುವಂಥ ಕೆಲಸವನ್ನು ಮಾಡಿದೆ. ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಈಗ ಜ್ಯೂಸ್ ಕೊಡೋ ಮುಖಾಂತರ ಅವರ ಪ್ರತಿಭಟನೆಯನ್ನು ಹಿಂದೆತ್ತಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನಿಮಗೂ ಗೊತ್ತಿರಲಿ ಅಂತ ನಿಮ್ಮನ್ನು ಕರೆದು ನಿಮಗೆ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಎಸ್ ಕುಡೀರಿ ಅರಗಡತ್ತ ಅದು ಗುಡ್ಡು ಒಳ್ಳೆಯದು. ತಹಸೀಲ್ದಾರ್ನಲ್ಲೇ ಕೂಡ ತಹಸೀಲ್ದಾರನ್ನು ಕರೆಸಿದ್ದೀವಿ.
ವಿಯನ್ನು ಕರೆಸಿದ್ದೀವಿ, DTಯನ್ನು ಕರೆಸಿದ್ದೀವಿ, AC ಅವರು ಇದ್ದು DC ಅವರ ಹತ್ರ ಮಾತಾಡಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ, ಒಂದು ಸ್ಪಂದನೆ ಕೊಟ್ಟಿದ್ದೀವಿ. ಇದು ನನ್ನ ವಿಧಾನಸಭಾ ಕ್ಷೇತ್ರ ಅಂತ ನಿನ್ನ ಹೇಳಿದ್ದೀನಿ, ವಿಧಾನಸಭಾ ಕ್ಷೇತ್ರ. ಆದರೆ ನೀವು ಇಲ್ಲಿ ಬಂದು ಒಬ್ಬ ಪ್ರಜೆಗಳಿಗೆ ಯಾರಿಗಾದರೂ ಸಾಮಾನ್ಯ ಜನರಿಗೆ ಬಡವರಿಗೆ ನ್ಯಾಯ ಕೊಡೋದು ನಮ್ಮ ಧರ್ಮ. ಏನು ಯಜಮಾನ್ರೆ ಕೇಳ್ತಾ ಇದ್ದಾರೆ ಹೇಳೋದು? ಈಗ ನಿಮಗೆ 94C ರಾಧಮ್ಮ ನೀವಲ್ಲ, ನಿಮ್ಮ ಹೆಸರಿಗೆ 94C ಅಲ್ಲಿ 8 ಸೆನ್ಸ್ 9 ಸೆನ್ಸ್ ಜಾಗ ಇದೆ. ಅದನ್ನು ನೀವು ಒಂದು ಅರ್ಜಿಗೆ ಸೈನ್ ಮಾಡಬೇಕು, ಅದನ್ನು ನಿಮಗೆ ಮಾಡಿಕೊಡುವ ಕೆಲಸವನ್ನು ಮಾಡ್ತೀವಿ. ಆ ನಂತರ ನಿಮಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ರಾಜೀವ್ ಗಾಂಧಿಯಿಂದ ಬರುವಂಥ 2 ಲಕ್ಷ ರೂಪಾಯಿ ಮಾತಾಡಿ ಅದು 2-3 ತಿಂಗಳು ಆಗ್ತದೆ. ನಾಳೆನೇ ಅದು ಮಂಜೂರಾಗಿ 1 ವರ್ಷ ಒಮ್ಮೆಲೆ ಬರೋದಿಲ್ಲ. ನಿಮಗೆ ಸ್ಟೇಜ್ ಫೌಂಡೇಶನ್ಗೆ ಒಂದು ಫಸ್ಟ್ ದಾಖಲೆ ನಿಮ್ಮ ಹೆಸರಲ್ಲಿ ಮಾಡಿಕೊಡ್ತು. 9 ಸೆನ್ಸ್ 8 ಸೆನ್ಸ್ 9 ಸೆನ್ಸ್ ಅದೇ ಜಾಗ ಅದೇ ಅದರಲ್ಲಿ 8 ಇದ್ರೆ 8, 5 ಇದ್ರೆ 5, 6 8 ಇದೆ. 9ರಿಂದ ಜಾಸ್ತಿ ಕೊಡೋಕ್ಕೆ ಆಗುತ್ತೆ. ಬರ್ಗೋದಲ್ಲಿ 9 ಮಾತ್ರ. ಅದಕ್ಕೆ 10 ದಿವಸ ಬೇಕು. ನೀವು ಇವತ್ತೊಂದು ಅರ್ಜಿ ಮಾಡಿ AC ಕೊಡಬೇಕು. ಆನಂತರ ಅದು ಪರಿಶೀಲನೆಗೆ ಅರ್ಜಿ ಹಾಕಿ ಅದನ್ನು ಕೊಂಡು 1 ವಾರ ಟೈಮ್ ಹೇಳಿದ್ರು. 10 ದಿವಸ ನಮಗೆ ಬೇಕು. ಆ ಕಡೆ ಈ ಕಡೆ ಮತ್ತು ನೀವು ಪುನಃ ಅದನ್ನು ನಮ್ಮ ಹತ್ರ ನೀವು ಹೇಳಿದ್ದಾರೆ ಅಂತ ಹೇಳುವ 10 ದಿವಸದಲ್ಲಿ ನಿಮಗೆ ಅದನ್ನು ಮಾಡಿಕೊಡುವ ಕೆಲಸವನ್ನು ನಾವು ಮಾಡ್ತೀವಿ. ಆನಂತರ ಮನೆ ಕಟ್ಟಲಿಕ್ಕೆ 3-4 ತಿಂಗಳು 2 ಲಕ್ಷ ಬಂದರೆ ಫೌಂಡೇಶನ್ ಸ್ಟೇಜ್ ಎಲ್ಲ ಕಟ್ಟಡಗಳು ಅದೇ ರೀತಿಗೆ ಬರ್ತದೆ. ನೀವು ಬೇಕಾದರೆ ನಿಮಗೆ ಬೇಕಾಗುವಂಥ ಇದನ್ನು ಕಟ್ಟಿಕೊಂಡು ಸ್ಟೇಜ್ ಕಟ್ಕೊಂಡು ಬರ್ಬೋದು. ನಿಮ್ಮಲ್ಲಿ ಅಲ್ಲಿ ಸುಳ್ಯದಲ್ಲಿ ಅವರಿಗೆ ಮನೆ ಕಟ್ಟಲಿಕ್ಕೆ ಆ ಜಾಗ ಅವರಿಗೆ ಅನುದಾನ ಅಲ್ಲಿಂದ ಬಂದಿಲ್ಲ ಅಂತಂದರೆ ನಾನು ಮಿನಿಸ್ಟರ್ ಹತ್ರ ಮಾತಾಡಿ, ಜಮೀರ್ ಅವ್ರ ಹತ್ರ ಮಾತಾಡಿ, ವಸತಿ ಸಚಿವರ ಹತ್ರ ಮಾತಾಡಿ ಸ್ಪೆಷಲ್ ಕೇಸಲ್ಲಿ ನಿಮಗೆ ಒಂದು ಮನೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಇದಕ್ಕೆ ನೀವು ಒಪ್ಪಬೇಕು. ಇದಕ್ಕಿಂತ ಹೆಚ್ಚು ನಾನು ಮಾಡಲಿಕ್ಕೆ ಏನೂ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಜಾಗ ನಿಮ್ಮ ಹೆಸರಿಗೆ ಆಗ್ತದೆ, ಮನೆ ಕಟ್ಟಲಿಕ್ಕೆ 2 ಲಕ್ಷ ರೂಪಾಯಿ ಅಂದಾಜು ದುಡ್ಡು ಬರ್ತದೆ. ಅದಕ್ಕೆ ನೀವು ಒಪ್ಪಿ ಇದನ್ನು ಸರಿ ಅಂತ ಹೇಳಿದರೆ ಇನ್ನು ಅಧಿಕಾರಿಗಳನ್ನು ಕರೆದು ಕೂಡ ನಿಮಗೆ ಭರವಸೆಯನ್ನು ಕೊಡುವಂಥ ಕೆಲಸವನ್ನು AC ತಹಸೀಲ್ದಾರ್ ಭರವಸೆಯನ್ನು ಕೊಡುವ ಕೆಲಸ ಮಾಡ್ತೀನಿ. ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ. ಆಗ್ತದೆ. ನನಗೆ 500 ಜನ ಅಲ್ಲಿ ಕಾಯ್ತಾರೆ, ಬೇಗ ಹೋಗ್ಬೇಕು. ಏನೊಂದು ಬೊಂಡ ಕೊಡಕಪ್ಪ, ಏನಾದರೂ ಬೊಂಡ ಕರೆಂಟಿಂದು ನಮ್ಮೊಂದು ಶೆಟ್ ಇದೆ, ಅದಕ್ಕೊಂದು ಕರೆಂಟ್ ನಾವೊಂದು ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಸರ್ಕಾರದ ಕಡೆಯಲ್ಲಿ ಕರೆಂಟ್ ಬೇಕಲ್ಲ. ನಾಳೆನೇ ಕೊಡಲಿಕ್ಕೆ ಆಗೋದಿಲ್ಲ, 1 ದಿವಸ 2 ದಿವಸ ಏನು ತಪ್ಪು ಮಾಡ್ತಾರಲ್ಲ ಅವರು ನೋಡಿ. ಕೋರ್ಟ್ ಆದೇಶ ಪ್ರಕಾರ ಅವರು ಡೆಮಾಲಿಷ್ ಮಾಡಿದ್ದಾರೆ. ಅದನ್ನು ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಂದರೆ ನಿಮಗೂ ಬೇರೆ ದಾಖಲೆಗಳಲ್ಲಿ ಇಲ್ಲ. ಈಗ ರಾಧಮ್ಮ ಇವರು, ಇನ್ನೊಬ್ಬರ ಹೆಸರು ರೇಣುಕಾ ಕೂಡ ಆ ಮನೆಯಲ್ಲಿದ್ದಾರೆ. ಈಗ ನೀವು ಇಲ್ಲ ಅಂತ ಹೇಳಿದ್ರು. ಯಾವತ್ತು ಅವರು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬರುವಾಗ ಮನೆ ಕಟ್ತಾ ಇರುವಾಗ ರೇಣುಕಾ ಬಂದಿದ್ರು. ಅದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ಇನಿಷಿಯಲ್ ರಿಪೋರ್ಟು ಪೊಲೀಸ್ ರಿಪೋರ್ಟಲ್ಲಿ ಅವರ ಹೆಸರಲ್ಲಿದೆ. ಆನಂತರ ನೀವು ಅಲ್ಲಿ ಆಧಾರ್ ಕಾರ್ಡ್, ನಿಮಗೂ ಏನು ದಾಖಲೆಗಳಿಲ್ಲ. ಆಧಾರ್ ಕಾರ್ಡು ವೋಟರ್ ಐಡಿ ಬಿಟ್ಟರೆ ನಿಮ್ಮ ಹತ್ರ ಯಾವ ದಾಖಲೆಗಳು ಆ ಜಾಗಕ್ಕೆ ಇಲ್ಲ. ಅದು ನೀವು ಬಡವರು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ನೀವು ಅಲ್ಲಿ ಮನೆ ಇದೆ ಅಂತ ನಾನು ಅಧಿಕಾರಿಗಳಿಗೆಲ್ಲ ಹೇಳಿ ಅದನ್ನು ಮಾಡಿಕೊಡಬೇಕು. ಇಲ್ಲ ಅಂತಾದರೆ ನಾನು ನಿಮ್ಮ ಜೊತೆ ಬಂದು ಸೈಕ್ ಕೊಡ್ತೀನಿ ಅಂತ ಅಂತ ಹೇಳಿದೆ. ನಾನು ಬರ್ತೇನೆ ನಿಮ್ಮ ಜೊತೆ. ತಹಸೀಲ್ದಾರ್ ಮನೆ ಮುಂದೆ, ಪುತ್ತೂರು AC ಕಚೇರಿಯಲ್ಲ, ತಹಸೀಲ್ದಾರ್ ಕಚೇರಿ ಮನೆ ಮುಂದೆ, ತಹಸೀಲ್ದಾರ್ ಕಚೇರಿ ನಾನು ಕೂಡ ಕೊಡ್ತೀನಿ. ಅದರಿಂದ ನಿಮಗೆ ಜಾಗ ನಿಮ್ಮ ಹೆಸರಿಗೆ ಮಾಡಿಕೊಡ್ತೇವೆ. ಮನೆ ಕಟ್ಟಲಿಕ್ಕೆ ನೀವು ಇನ್ನೂ ಕೂಡ ಹಾಗೆ ಆಗಬೇಕು, ಹೀಗೆ ಆಗಬೇಕು, ನಿಮ್ಮಂಥದ್ದೇ ಒಂದು ನೀವು ಕಂಡೀಷನ್ಗಳನ್ನು ಹಾಕಬಾರ್ದು. ತೊಂದರೆ ಆಗಿದೆ ನಿಮ್ಮಂದರೆ ನಿಮ್ಮ ಜಾಗ ನಿಮ್ಮ ಹೆಸರಿಗೆ ಆಗ್ತದೆ. ಅದನ್ನು ನೀವು ಮಾಡಿಕೊಂಡು ಒಳ್ಳೆಯ ಜೀವನವನ್ನು ಮಾಡಿ. ಓಕೆ, ಅಷ್ಟು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 9 ಸೆನ್ಸ್ ಮ್ಯಾಕ್ಸಿಮಮ್ ಅರ್ಜಿಯಲ್ಲಿ ಆಗೋದು 9 ಸೆನ್ಸ್. ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಮುಂದೆ ಬರುವಾಗ ನೀವು ಕೃಷಿ ಮಾಡಿದರೆ ಅದನ್ನು ಮಾಡ್ಕೊಳ್ಬೋದು, ನಿಮಗೆ ಬಿಡ್ತಾರೆ. ಈಗ ನಿಮಗೆ ಕೊಟ್ಟಿರುವಂಥ ಅರ್ಜಿಯಲ್ಲಿ ನಿಮಗೆ ಸಿಗೋದು 9 ಸೆನ್ಸ್ ಕಡಿಮೆ ಸಿಗೋದು. ಗೊತ್ತಾಯ್ತಾ? ಇದಕ್ಕೆ ಒಪ್ಪಿಗೆನಾ ನಿಮ್ಮದು? ಒಪ್ಪಿಗೆ ಯಜಮಾನ್ರೆ, ಒಪ್ಪಿಗೆ. ನೀವು ಮಗಲ್ಲ ಒಪ್ಪಿಗೆ, ಇನ್ನೊಬ್ಬರು ನಿನ್ನ ಹತ್ರ ಅಲ್ಲ ಒಪ್ಪಿಗೆ. ಸರಿ, ಗ್ಯಾಸ್ ಓಕೆ.
ಬಲೆ ಕುಂತುಲಿ ನಾನು ಮುಗಿದೆ ಸೈಜ್ ಅಲ್ಲ ನಿತಿನ್ರ ಬರ್ಬೇಕಂತ ಎಮ್ಎಲ್ಎ ಅಶೋಕ್ ರೈ ಅವರಿಗೆ ಎಮ್ಎಲ್ಎ ಅಶೋಕ್ ರೈ ಅವರಿಗೆ ಎಮ್ಎಲ್ಎ ಅಶೋಕ್ ರೈ ಅವರಿಗೆ ಬಡವರ ಬಂಧು ಎಮ್ಎಲ್ಎ ಅಶೋಕ್ ರೈ ಅವರಿಗೆ ಎಸಿ ಮತ್ತೆ ತಹಸೀಲ್ದಾರ್ ಕರೀದೊಮ್ಮೆ ಜನ ನೋಡಿ ನನ್ನನ್ನು ಕರ್ಕೊಂಡು ಬಂದದ್ರಿಂದ ಇವರು ಮಾಧ್ಯಮದವರು ಮೇಘ ಪಾಳೆತ್ತಾಡಿ ಅವರು ನಿನ್ನೆ ನನ್ನನ್ನು ಬಂದು ಇಲ್ಲಿಗೆ ಬಡವರು ಕೂತಿದ್ದಾರೆ ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ನೀವು ಮಾಡಬೇಕು, ನಿಮ್ಮ ಕೈಯಲ್ಲಿ ಆಗ್ತದೆ ಅಂತ ಹೇಳಿದವರು ಮೇಘ ಪಾಳೆತ್ತಾಡಿ ಅವರು ಹೇಳಿ ಮಾಧ್ಯಮದವರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವರಿಗೊಂದು ಧನ್ಯವಾದ ಹೇಳಬೇಕು. ಮಾಡಿಕೊಳ್ತಾ ಇದ್ರು ಇಷ್ಟು ದಿವಸ ಕೂಡ ಅವರಿಗೆ ಊಟ ಎಲ್ಲ ಅವರು ಕೊಡ್ತಾ ಇದ್ರು. ಅವರು ಡೈಲಿ ಇಲ್ಲೇ ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ರು. ಹೊತ್ತಿಗೆ ಅವ್ರಿಗೆ ಏನು ಬೇಕು ಎಲ್ಲ ಕೇಳ್ತಾ ಇದ್ರು. ಅವ್ರಿಗೆ ಕೂರಿಸಿರಲ್ಲ ಬಂದ್ರ ಬಿಟ್ಟು ಅವ್ರ ಬಂದೇ ಇಲ್ಲ ಇನ್ನು ಕಲಬಾರು ನಿಮಗೇನಾದ್ರು ನನ್ನ ಹತ್ರ ಪ್ರಶ್ನೆಗಳಿದ್ರೆ ಕೇಳು. ಕಡಬ ತಾಲೂಕಿನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕೌಕ್ರಾಡಿ ಎಂಬ